బ్రహ్మముఖటే పర బ్రహ్మముఖటే పర బ్రహ్మముఖటే పర బ్రహ్మముఖటే పర బ్రహ్మముఖటే పర సందనానాయి సందనానా ముని సందనానా బల దందనానా బల దందనా బల దందనా ಧನ್ಯವಾದಗಳು. ಕೆಇಡಿಎ ಅಧ್ಯಕ್ಷರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಈಗ ಅವರಿಗೆ ನಮ್ಮ ಸಂಘದ ವತಿಯಿಂದ ಚಿಕ್ಕ ಅದೇ ರೀತಿಯಾಗಿ ಮಾಡಬೇಕಾಗಿ ಧನ್ಯವಾದಗಳು. ಹಾಗೆ ವೆಂಕಟರಾಮಯ್ಯ ಸಾರ್ಗೆ ನಮ್ಮ ಸಂಘದ ವತಿಯಿಂದ ಚಿಕ್ಕ ಸನ್ಮಾನ ಸ್ವೀಕರಿಸಿ ನಮ್ಮ ಸ್ನೇಹಿತರಾದಂಥ ಬಾಲಕೃಷ್ಣ ಅವರು ನಮ್ಮ ಭಾಗದ ರಾಜಕೀಯ ನಮ್ಮ ಮನೆ ಕಟ್ಕಾಂನಲ್ಲಿ ಕೆಜಿಎಫ್ ನಗರ ಯಾದವ ಸಂಘದ ಉಪಾಧ್ಯಕ್ಷರಾದಂಥ ರಮೇಶ್, ಅದೇ ರೀತಿ ಧನ್ಯವಾದಗಳು. ಅದೇ ರೀತಿ ಬಲರಾಮನ್ ಅವರು ಕೂಡ ದುಡಿದಿದ್ದಾರೆ. ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಯಾದವ ಸಂಘದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಗುರುಸಾಲ ಶ್ರೀನಿವಾಸ ಅವರಿಗೆ, ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದಂತಹ ಗೋಪಾಲ್ ರೆಡ್ಡಿ ಅವರು, ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಸುರೇಶ್ ಅವರು ಹಾಗೂ ಅವರು ತಂಡದವರ ಕಡೆಯಿಂದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಚಪ್ಪಾಳದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿರೋದಕ್ಕೆ ಎಲ್ಲ ಕೆಜಿಎಫ್ ಗ್ರಾಮಾಂತರ ಯಾದವ ಸಂಘದಿಂದ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳು ತಿಳಿಸ್ತೇನೆ. ಮತ್ತು ನಿಮ್ಮ ಸಮುದಾಯದವರಿಗೆ ಆ ಕೃಷ್ಣ ಪರಮಾತ್ಮ ಭಗವಂತ ಚೆನ್ನಾಗಿ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಧನ್ಯವಾದಗಳು. ಇವತ್ತು ಏನಿಲ್ಲಿ ನಮ್ಮ ವೆಂಕಟರಾಮ ಸ್ವಾಮಿ ಗುಡಿಯಲ್ಲಿ ಯಾದವ ಸಂಘದಿಂದ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ದಾರೆ. ಏನಿವತ್ತು ನಾವು ಹೇಳ್ತೀವಿ ಅಂದರೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಂದರೆ 8ನೇ ಅವತಾರ, ವಿಷ್ಣು ಭಗವಾನ್ ಅವತಾರ ಅದು. ಅದರಿಂದ ಆ ಶ್ರೀಕೃಷ್ಣ ಪರಮಾತ್ಮ ಎಲ್ರಿಗೂ ನಮ್ಮೆಲ್ಲರಿಗೂ ಸೇರಿ ಆಶೀರ್ವಾದ ಮಾಡಲಿ ಅಂತ ಹೇಳಿ, ನಿಮ್ಮೆಲ್ಲರಿಗೂ ಭಗವಂತನ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಕೃಷ್ಣಾಷ್ಟಮಿಯನ್ನು ಆಚರಿಸುತ್ತಿರುವ ಕೆಜಿಎಫ್ ಮತ್ತು ಗ್ರಾಮಾಂತರ ಭಾಗದ ಯಾದವ್ ಕುಲದವರೇ ಅಲ್ಲ, ಎಲ್ಲ ಸಮುದಾಯದವರು ಈ ಕೃಷ್ಣಾಷ್ಟಮಿಯನ್ನು ಆಚರಿಸಬೇಕು. ಅವರು ಬರೀ ಯಾದವ್ರಿಗೆ ಮಾತ್ರ ಅಲ್ಲ, ಎಲ್ಲ ಸಮುದಾಯಗಳಿಗೂ ಅವರು ದಾರಿದೀಪ. ಅಧ್ಯಕ್ಷ, ಆ ಮಗು ಎತ್ಕೊಳ್ರಿ, ಯಾವ್ದೋ ಒಂದು ಮಗು ಎತ್ಕೊಳ್ರಿ. ಅವ್ರ ತಾಯಿ ಕೈ ಮಗು ನೀನು ಕೂತ್ಕೊಂತೀನಿ.
ಅದ್ರಲ್ಲಿ ಇಟ್ಕೊಂದಿನ ಹೇಳ್ಕೊಂತೀನಿ ಪಪ್ಪ. ನಿಂತ್ಕೊಬಿಡಿ